ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಭಾನುವಾರ ನಾವು ಚರ್ಚಿಗೆ ಹೋಗಿ ಬಂದು ಇವರಿಗೆ ಮಾಲ್ಟ್ ಕೊಟ್ವಿ. ಆಮೇಲೆ ಸ್ವಲ್ಪ ಟೈಮು ಇವ್ರ ಹತ್ರ ಸ್ಪೆಂಡ್ ಮಾಡ್ತೀವಿ. ನಾವು ಹೋಗಿ ಬರೋ ಹೊತ್ತಿಗೆ ಅವಳದು ಬೆಡ್ಡಲ್ಲಿರೋ ಕಾಟನ್ ಎಲ್ಲ ಹೊರಗಡೆ ತೆಗೆದಿದ್ಲು. ಅದನ್ನು ಕೇಳ್ತಾಯಿದ್ರೆ ಯಾವ ರೀತಿ ಮಾಡ್ತಾಳೆ ನೋಡಿ. ಸೆಕೆಂಡ್ ಮತ್ತು ಹೈಫೈ ಅಂತೂ ದೂರದ ಮಾತು. ಇಂಥ ತಲಹರಟೆ ಬುದ್ಧಿ ಫಸ್ಟ್ ಮಾಡಿರ್ತಾಳೆ. ಹೋಗಿ ಬರೋ ಹೊತ್ತಿಗೆ ಏನಾದರೂ ಒಂದು ಕಚ್ಚಿರ್ತಾಳೆ. ಸೆಕೆಂಡ್ ಹೈಫೈ ಮಾತ್ರ ಕೊಡೋದಿಲ್ಲ ಇವಳು. ಬೇರೆಯವರೆಲ್ಲ ಬೇಗ ಕಲಿತರು, ಇವಳಂತೂ ಕಲೀಲೇ ಇಲ್ಲ. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡೋಣ ಅಂತ ಕೂತಿದ್ದಾಳೆ ನನ್ನ ಮಗಳು. ಆಮೇಲೆ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ತೆಂಗಿನಕಾಯಿ ತುರ್ಕೊಳ್ತಿದ್ದೀವಿ. ಇವತ್ತು ಸ್ಪೆಷಲ್ಲು ಮೀನು ಸಾರು, ಫ್ರೈ ಎಲ್ಲ ಮಾಡಬೇಕು. ತೆಂಗಿನಕಾಯಿ ತುರಿತಾ ಇದ್ದೀವಿ. ಇವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸಾಲಿಗೆ ಕುತ್ಕೊಳ್ತಾರೆ ನೋಡಿ. ಇವರಿಗೆಲ್ಲ ತುರಿದಾದ್ಮೇಲೆ ಸ್ವಲ್ಪ ಕೊಡ್ತೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮೀನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಅವ್ರಿಗೆ ಮಟನ್ನು. ಮೀನು ಮಸಾಲೆ ಹಚ್ಚಿ ಇದು ಸಾರಿಗೆ. ಇದು ಮಧ್ಯಾಹ್ನದ ನಮ್ಮದು ಊಟ. ಇಡ್ಲಿ, ಸೌತೆಕಾಯಿ, ಮೀನು ಸಾರು, ಮೀನು ಫ್ರೈ ಮತ್ತು ರೈಸ್. ಇಷ್ಟು ನಮ್ಮ ಮಧ್ಯಾಹ್ನದ ಊಟ. ಇದು ನಮ್ಮ ಮಕ್ಕಳು ಊಟ. ಸೂಪನ್ನು, ಮಟನ್ನು, ಲಿವರೆಲ್ಲ ಕಲಸಿಟ್ಟಿದ್ದೇನೆ. ಸಂಜೆ ಮಳೆ ಬರ್ತಾಯಿತ್ತು. ಇವಾಗ ಹೊರಗಡೆ ಕರ್ಕೊಂಡು ಹೋಗೋದೇ ಪ್ರಾಬ್ಲಮ್ಮು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಊಟ ಕೊಟ್ಟೆ. ಊಟ ಮಾಡಿದ್ರು. ಹೊರಗಡೆ ಕರ್ಕೊಂಡು ಹೋಗಬೇಕು. ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು. ಕರ್ಕೊಂಡೋಗಿ ಬಂದುಬಿಡೋಣ ಅಂತ ಕರ್ಕೊಂಡು ಹೋದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ.